N24 ಕನ್ನಡ ನ್ಯೂಸ್ಗೆ ಸ್ವಾಗತ. ನನಗೆ ಲೋಕಸಭಾ ಟಿಕೆಟ್ ಬೇಡ ಅಂತ 10 ಸಲ ಹೇಳಿದ್ದೇನೆ. ನಾನು ಚುನಾವಣೆಗೆ ನಿಲ್ಲೋದಿಲ್ಲ, ಶಾಸಕನಾಗಿ ಆರಾಮಾಗಿದ್ದೇನೆ ಅಂತ ಬಿಜೆಪಿಯ ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಬಿಜೆಪಿಯ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದನ್ನು ನಾನು ಪಾಲಿಸ್ತೀನಿ. ಖಂಡಿತವಾಗಿಯೂ ನಾವು ಬೆಳಗಾವಿ ಹಾಗೂ ಚಿಕ್ಕೋಡಿ ಕ್ಷೇತ್ರವನ್ನ ಗೆಲ್ಲುತ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಸಿದ್ಧತೆ ಬಗ್ಗೆ ಚರ್ಚೆಗಳು ನಡೆದಿವೆ. ಇವತ್ತು ಮೀಟಿಂಗ್ ನಡೆಯಬೇಕಾಗಿತ್ತು. ಚರಂತಿ ಮಠ ನಮಗೆ ಉಸ್ತುವಾರಿ ಇದ್ದಾರೆ. ಮುಂದಿನ ವಾರದಲ್ಲಿ ಡೇಟ್ ಕೊಡ್ತಾರೆ. ಚರಂತಿ ಮಠ ಅವರು ಬಂದ ನಂತರ ದೆಹಲಿಯಲ್ಲಿ ಮೀಟಿಂಗ್ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದರಂತೆ ಕೆಲಸ ಮಾಡ್ತೀವಿ ಎಂದರು. ಈ ಭಾಗದಲ್ಲಿ 3 ಜನ ಶಾಸಕರಿದ್ದೇವೆ. ರಮೇಶ್ ಜಾರಕಿಹೊಳಿ, ಅಭಯ್ ಪಾಟೀಲ್ ಮತ್ತು ನಾನಿದ್ದೇನೆ. ಮಾಜಿ ಶಾಸಕರು ಇದ್ದಾರೆ. ಚರಂತಿ ಮಠ ಅನುಭವಸ್ಥರಿದ್ದು ಅವರ ನೇತೃತ್ವದಲ್ಲಿ ಸಭೆ ಮಾಡಿ ಮುಂದಿನ ಕೆಲಸ ಮಾಡ್ತೀವಿ ಎಂದರು. ಇನ್ನು ಲಕ್ಷ್ಮಣ ಸವದಿ ಬಿಜೆಪಿಗೆ ಬರ್ತಾರೆ ಎನ್ನುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ನಾನು ಕೂಡ ಟಿವಿ ಮಾಧ್ಯಮದಲ್ಲಿ ನೋಡಿದ್ದೇನೆ. ನಮ್ಮ ಜೊತೆ ಯಾರು ಕೂಡ ಮಾತನಾಡಿಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡ್ ನಲ್ಲಿ ಇರುತ್ತೆ. ಯಾರೇ ಬಿಜೆಪಿಗೆ ಬಂದರೂ ಸ್ವಾಗತ ಮಾಡ್ತೇವೆ. ತಡ ಮಾಡಬೇಡಿ, ಬೇಗನೆ ಬರ್ರಿ ಅಂತ ಹೇಳ್ತೀವಿ ಅಷ್ಟೇ ಎಂದರು. ಇನ್ನು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ಲೋಕಸಭೆ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಿರುವುದಕ್ಕೆ ಫೆಬ್ರವರಿ 7ರಂದು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಸಮಸ್ಯೆಗಳನ್ನ ಬೇರೆ ಕಡೆಗೆ ತಿರುಚುವ ಕೆಲಸ ಮಾಡ್ತಾ ಇದ್ದಾರೆ. ಅಂಕಿ ಅಂಶಗಳ ಸಮೇತ ಚರ್ಚೆಗೆ ಬರಲಿ. ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದು ದೇಶದಾದ್ಯಂತ ಚರ್ಚೆ ನಡೀತಾ ಇದೆ. ಅದನ್ನ ಡೈವರ್ಟ್ ಮಾಡಲು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಜಗದೀಶ್ ಶೆಟ್ಟರ್ ಏನೋ ಬೇಜಾರಾಗಿ ಹೋಗಿದ್ರು. ಹಿರಿಯ ನಾಯಕರು ಈಗ ಮತ್ತೆ ವಾಪಸ್ ಬಂದಿದ್ದು ಸಂತೋಷ. ನಮ್ಮ ಕಾರ್ಯಕರ್ತರು, ನಮ್ಮ ಜನ ಬೆಳಗಾವಿ ಚಿಕ್ಕೋಡಿ ಗೆಲ್ಲಿಸುವ ಕೆಲಸ ಮಾಡ್ತಾರೆ. ಜನ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಬೇಸತ್ತು ಹೋಗಿದ್ದು, ನಮ್ಮ ಕಡೆ ವಿದ್ಯುತ್, ಕುಡಿಯುವ ನೀರಿನ ಸಮಸ್ಯೆ ಇದೆ. ಹಾಗಾಗಿ ರಾಜ್ಯದಲ್ಲಿ ಮತ್ತೆ ಚುನಾವಣೆ ನಡೆದ್ರೆ ನಾವು 130 ಸೀಟು ಕ್ರಾಸ್ ಮಾಡ್ತೇವೆ. ಕಾಂಗ್ರೆಸ್ ಶಾಸಕರಿಗೆ ಸಮಸ್ಯೆಗಳನ್ನ ಎದುರಿಸಲು ಆಗ್ತಾ ಇಲ್ಲ. ಅನುದಾನ ಬರ್ತಾ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸವಾಗ್ತಾ ಇಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅಂತ ಕಿಡಿಕಾರಿದ್ರು. ರಸ್ತೆ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ರಸ್ತೆಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನ ಕೊಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡುವುದನ್ನ ಬಿಟ್ಟು ಕೇಂದ್ರದ ಹತ್ತಿರ ಹೋಗಿ ಅನುದಾನ ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ. ಪ್ರತಿಭಟನೆ ಮಾಡುತ್ತಾ ಹೋದ್ರೆ ಹೇಗೆ ಅಂತ ಬಾಲಚಂದ್ರ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಈಗ ಲೋಕಸಭಾ ತಾವು ಹೇರಿಲ್ಲ, ಕಾಂಗ್ರೆಸ್ ಅವ್ರ ಕ್ಯಾಂಡಿಡೇಟ್ ತಯಾರು ಮಾಡಿ ನಾವು ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಿದ್ವಿ. ನಮ್ಮ ಭಾರತೀಯ ಜನತಾ ಪಾರ್ಟಿದು ಈಗಾಗಲೇ ಲೋಕಸಭೆ ಬಗ್ಗೆ ಚರ್ಚೆಗಳು ನಡೆದಾವು. ಇವತ್ತು ಮೋಸ್ಟ್ಲಿ ಮೀಟಿಂಗ್ ಆಗಬೇಕಾಗಿತ್ತು. ಇವತ್ತು ಚರಂತಿ ಮಠ ಅವರು ನಮ್ಗೆ ಉಸ್ತುವಾರಿ ಇದ್ದಾರೆ. ಅವ್ರು ಮೋಸ್ಟ್ಲಿ ಮುಂದಿನ ವಾರದಾಗ ಡೇಟ್ ಕೊಡ್ತಾರೆ. ಅವರೆಲ್ಲ ಬಂದ ನಂತರ ಮಾತಾಡ್ಕೊಂಡು ಸ್ಟೇಟ್ ಲೆವೆಲಲ್ಲಿ ಡೆಲ್ಲಿಯಲ್ಲೆಲ್ಲ ಮೀಟಿಂಗ್ ಆಗ್ತದೆ, ಫೈನಲ್ ಆಗ್ತದೆ. ಅದೇ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಹೈಕಮಾಂಡ್ ಏನು ಡಿಸಿಷನ್ ತೊಗೊಂಡು ಹೇಳ್ತಾರೋ ಆ ಪ್ರಕಾರ ಕೆಲಸ ಮಾಡ್ತೀವಿ ನಾವು. ಅಲ್ಲ ಓಡಾಡ್ದಿಂತ ನೋಡ್ರಿ. ಸೊ ಈಗ ಎಲ್ಲ ಕಡೆ ಒಂಥರ ಸಿಟ್ಟಿಂಗ್ MLA ಇರ್ತಾರೆ, ಸಿಟ್ಟಿಂಗ್ MP ಇರ್ತಾರೆ. ಇದ್ದಾಗನೂ ಎಲ್ಲರೂ ಆಕಾಂಕ್ಷೆಗಳು, ಆಸೆಗಳು ಎಲ್ಲರೂ ಬರ್ತಾರೆ. ನೀವು ಟಿಕೆಟ್ ಕೇಳಬೇಕು ಅನ್ನೋದು ತಪ್ಪಾಗ್ತೈತೆ. ಅವ್ರದ್ದು ಇಚ್ಛೆ ಆಸೆ ಇರ್ತಾವೆ, ಕೇಳ್ಬೋದು. ಆದ್ರೆ ಫೈನಲಿ ಹೈಕಮಾಂಡ್ ಎಲ್ಲ ಡಿಸಿಷನ್ ಏನು ತೊಗೊಂಡು ಯಾವ ಕ್ಯಾಂಡಿಡೇಟ್ನ ಬೆಳಗಾವಿ ಚಿಕ್ಕೋಡಿ ಫೈನಲ್ ಮಾಡ್ತಾರೋ ಅದನ್ನೆಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದು ಪಾರ್ಟಿ ಡಿಸಿಷನ್ ಹಂಗೆಲ್ಲ ಮಾಡ್ತೀವಿ. ಯಾವಾಗಲೂ ಜಿಲ್ಲಾದವ್ರು ಮಾಡಿದ ಹೊರಗಿನವ್ರಿಗೆ ಮಾಡ್ತಿರ್ತಾರಲ್ಲಿ. ಮೊದಲಿನ ಹಂಗೆ ಪರಂಪರೆ ಐತಿ. ಈಗ ನೋಡ್ರಿ 3 ಜನ ಈ ಭಾಗದಲ್ಲಿ MLA ಇದೆ. ನಾನು ಅದೀನಿ, ರಮೇಶ್ ಜಾರಕಿಹೊಳಿ, ಅಭಯ್ ಪಾಟೀಲ್ 3 ಜನ ಅದೀವಿ. ಇನ್ನೂ XMLAಗಳು ಅದಾರೆ. ಎಲ್ಲ ಕುರಿತು ಮಾಡ್ತೀವಿ. ಅದಕ್ಕೆ ಚರಂತಿ ಮಠನವ್ರು ಮಾಡಿದಾರೆ ಅಂತ ತಪ್ಪಿಲ್ಲ. ಅವರು ಹಿರಿಯರ್ ಅದಾರು, ಸೀನಿಯರ್ ಅದಾರು, ಎಕ್ಸ್ಪೀರಿಯನ್ಸ್ ಇದೆ. ಅವರು ಬಂದು ಮೀಟಿಂಗ್ ಅಂದ್ರೆ ಅವರು ಅಧ್ಯಕ್ಷರೆಲ್ಲ ಮೀಟಿಂಗ್ ಮಾಡ್ತಾರೆ. ಅದು ನಮ್ಗೆ ಯಾರು ಬೇಕಾಗಿಲ್ಲ. ಅದೇ ಅಭ್ಯರ್ಥಿ ಹೈಕಮಾಂಡ್ ಡಿಸಿಷನ್ ಹೆಂಗೆ ತೊಗೊಂಡು ಮಾಡ್ತಾರೋ ಅದ್ರ ಮ್ಯಾಗ ಇರ್ತೈತೆ. ಎಲ್ಲ ನಾ ಏನಿಲ್ಲ ರೀ ಈಗ ಸಿಟಿಗೆ MP ಅದಾರು, ಮತ್ತು ಕೇಳೋರು 5-6 ಜನ ಅದಾರು. ಎಲ್ಲರೂ ಕೇಳ್ತಿರ್ತಾರೆ. ಫೈನಲಿ ಡಿಸಿಷನ್ ನಾನು 10 ಸಲ ಹೇಳಿದ್ದೀನಿ, ನಾನು ಲೋಕಸಭೆಗೆ ನಿಲ್ಲೋದಿಲ್ಲ, MP ಗೆ ನಿಲ್ಲೋದಿಲ್ಲ, MLAಗೆ ಆರಾಮಾದ್ರೆ ನೀವು ಹೇಳಿದ್ದೀನಿ. ಒಟ್ಟೆ ನನ್ನ ಹೆಸರು ಓಡಿಸ್ಬಾರ್ದು ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ. ನನಗೆ ಇಂಟ್ರೆಸ್ಟ್ ಇಲ್ಲ MP ಗೆ. ನಾನು MLAಗೆ ಆರಾಮದೀನಿ. ನಾ ಏನಲ್ಲ, ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತೊಗೊಂಡು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೋ ನಾವೆಲ್ಲರೂ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡ್ತೀವಿ. ಮತ್ತು ಖಂಡಿತವಾಗಿ ಈ ಸಲ ಬೆಳಗಾವಿ ಚಿಕ್ಕೋಡಿ 2 ಲೋಕಸಭೆ ಗೆಲ್ತೀವಿ. ಸರ್, ಈಗ ಲಕ್ಷ್ಮಣ ಸವದಿ ಅವರು ಬಿಜೆಪಿಗೆ ಬರ್ತಾರೆ, ಇಲ್ಲ ನಾವೆಲ್ಲ ಅಂದ್ರೆ ಟಿವಿಯಲ್ಲೇ ನೋಡಿದ್ರಿ, ಅಂದ್ರೆ ಮೀಡಿಯಾದಾಗ ಚರ್ಚೆ ನೋಡಿದ್ವಿ. ಆದರೆ ನಮ್ಮ ಜೊತೆ ಅಂತ ಯಾರು ಮಾತಾಡಲ್ಲ. ಏನಿದ್ರು ಹೈಕಮಾಂಡ್ ಲೆವೆಲ್ದಾಗ ಇರ್ತೈತಿ. ಯಾರು ಭಾರತೀಯ ಜನತಾ ಪಾರ್ಟಿಗೆ ಬಂದರೂ ಎಲ್ಲರಿಗೂ ಸ್ವಾಗತ ಇದೆ. ಅಲ್ಲ ಈಗ ಏನಲ್ಲ, ಯಾರು ಬಂದರೂ ಎಲ್ಲರಿಗೂ ಸ್ವಾಗತ ಇದೆ. ಲೇಟ್ ಮಾಡಬೇಡ್ರಿ, ಬೇಗನೆ ಬರ್ರಿ ಅಂತ ಹೇಳ್ತೀವಿ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಕಾಂಗ್ರೆಸ್ ನಾಳೆ ನಾಡಿದ್ದು ಡೆಲ್ಲಿ ಒಳಗಡೆ ನಾವು 7th ನಾವು ಪ್ರತಿಭಟನೆ ಮಾಡ್ತೀವಿ ರೀ. ಈಗ ನಾವು 7th ಪ್ಯಾಲೇಸ್ ಗ್ರೌಂಡಲ್ಲಿ ಅಲ್ಲಿ ಹೋಗ್ತಿದ್ದಾರೆ. ಅವ್ರ ಇಶ್ಯೂ ಎಲ್ಲ ಡೈವರ್ಟ್ ಮಾಡ್ತಾ ಇದ್ದಾರೆ. ಅವಾಗೆಲ್ಲ ಅಂಕಿ ಸಂಖ್ಯೆ ಚರ್ಚೆಗೆ ಬರಲಿಲ್ಲ ಅವರೆಲ್ಲ ರೀ. ಅದನ್ನು ಬರ್ತಾಯಿಲ್ಲ. ಸುಮ್ಮನೆ DK ಸುರೇಶ್ ಅವರೊಂದೇನೋ ಸ್ಟೇಟ್ಮೆಂಟ್ ಕೊಟ್ಟರು. ಅದನ್ನೆಲ್ಲ ಇಡೀ ಆಲ್ ಓವರ್ ಇಂಡಿಯಾ ಚರ್ಚೆ ನಡೀತು. ಅದನ್ನ ಇಶ್ಯೂ ಡೈವರ್ಟ್ ಮಾಡೋಕೆ ಅಲ್ಲಿ ಹೋಗ್ತಾರೆ ಡೆಲ್ಲಿಗೆ.
ತಪ್ಪಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಇಷ್ಟೆಲ್ಲ ಫೈನಾನ್ಸ್ ಎಕ್ಸ್ಪೀರಿಯನ್ಸ್ ಐತಿ, ಅವ್ರಿಗೆಲ್ಲ ಗೊತ್ತಿರ್ತೈತೆ ಅದು. ಸರ್ ಸದನ ನಡೆದಾಗ ಬಿಜೆಪಿ ನಾವು ಬೆಂಗಳೂರಲ್ಲಿ 7th ಮಾಡ್ತಾ ಇದ್ದೀವಿ ಸರ್ ಸದನ ನಡೆದಾಗ ಈ ಬಹಿರಂಗವಾಗಿ ಬಲ ಬಂದಿದೆ ಅಂತ ಒಳ್ಳೇದಾಯ್ತು. ಜಗದೀಶ್ ಶೆಟ್ಟರ್ ನೋಡ್ರಿ, ಸೀನಿಯರ್ ಪೊಲಿಟಿಷಿಯನ್ ಎಲ್ಲ ಆಗಿದ್ರು, ಏನೋ ಯಾವುದೋ ಕಾರಣಕ್ಕೆ ಬೇಜಾರಾಗಿ ಹೋಗಿದ್ರು, ಅವ್ರು ವಾಪಸ್ ಬಂದರು. ನಮ್ಗೆಲ್ಲರಿಗೂ ಖುಷಿ ಇದೆ, ಸ್ವಾಗತ ಇದೆ. ಸೀನಿಯರ್ ಲೀಡರ್ ಏನೋ ಕೆಟ್ಟಗಳಿಗೆ ಹೋಗಿದ್ರು ಅವರು. ನೋಡ್ರಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿದೆ. ಅದೇನು ಡಿಸಿಷನ್ ಹೈಕಮಾಂಡ್ ತೊಗೊಂಡು ಹೇಳೋದಲ್ಲ, ಅವ್ರಿಗೆ ಪ್ರಾಮಾಣಿಕ ಮಾಡ್ತೀವಿ. ಮತ್ತು ಒಂದು ತಮ್ಗೆ ಆಶ್ವಾಸನೆ ಕೊಡ್ತೀನಿ, ನಮ್ಮ ಕಾರ್ಯಕರ್ತರು ಜನ ಬೆಳಗಾವಿ ಚಿಕ್ಕೋಡಿ 2 ಲೋಕಸಭಾ ಗೆಲ್ಸ ಈಗಾಗಲೇ ನಿರ್ಣಯ ಮಾಡಿದ್ರೆ ಖಂಡಿತ 2 ಲೋಕಸಭಾ ನಾವು ಗೆಲ್ತೀವಿ. ಭಾಷಣದಲ್ಲಿ ಒಂದು ಮಾತು ಹೇಳಿದ್ರು ಸರ್, 10 ತಿಂಗಳಿಗೆ ಸರ್ಕಾರಕ್ಕೆ ಆಸಕ್ತಿ ಜನರಿಗೆ ಎಲ್ಲ ತಯಾರಿಸಿದ್ದಾರೆ ಅದೆಲ್ಲ ಡೆಫಿನೆಟಾಗಿ ಅಲ್ರಿ. ನಾವು 3 ವರ್ಷ ನಡೆಸಿದಾಗ ನಮ್ಗೆ ಇಂಕಮೆಂಟ್ಸ್ ಇಷ್ಟಿದ್ದು, ನಮಗೆ ಜನ ಬೇಜಾರಾಗಿ ನಮ್ಮ ವಿರುದ್ಧ ಓಟ್ ಹಾಕಿರೋ. ಈಗ 10 ತಿಂಗಳಲ್ಲಿ ನೀವು ಹಳ್ಳಿಯಲ್ಲಿ ಬರ್ರಿ ನಮ್ಮ ಜೊತೆಗೆ. ಇಷ್ಟು ಜನ ಪವರ್ ಪ್ರಾಬ್ಲಮ್ ಐತಿ, ಕುಡಿಯೋ ನೀರಿನ ಸಮಸ್ಯೆ ಐತಿ, ರೋಡ್ ಇಲ್ಲ, ಜನ ಈಗ ಬೇಸತ್ತಾರೆ. ಅಂದ್ರೆ ನಾನು ಸಪೋಸ್ ಏನಾರು ಚುನಾವಣೆ ಬಂದ್ರೆ ಈ ಸಲ ನಾವು ಯಾವಾಗಲೂ 110ಕ್ಕೆ ರೀಚ್ ಆದವು, 104ಕ್ಕೆ ರೀಚ್ ಆದವು, 113 ಕ್ರಾಸ್ ಆಗ್ತಲ್ಲ. ಈ ಸಲ ಏನಾರು ಚುನಾವಣೆ ಯಾವಾಗ ನಡೆದ್ರು 130 ಕ್ರಾಸ್ ಆಗ್ತೀವಿ ಅಂತ ಹೇಳಿದೆ. ಅದಕ್ಕೆ ನಾವೆಲ್ಲ ರಾಮದುರ್ಗ ಸೌದತ್ತಿ ಎಲ್ಲರೂ ರೆಡಿ ಇರಪ್ಪ ಅಂತ ಹೇಳಿದೆ ಅವ್ರಿಗೆ. ಡೆಫಿನೆಟ್ ಆಗಿ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಜನ ಇಷ್ಟು ಬೇಸತ್ತಾರಲ್ಲ. ನಾವು ಹಳ್ಳಿಯಲ್ಲಿ ಹೋಗ್ತೀವಿ. ಇವತ್ತು ಕಾಂಗ್ರೆಸ್ MLAಗಳು ಅವರಿಗೆ ಫೇಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದ್ರೆ ಅವ್ರು ಪ್ರಾಮಿಸ್ ಮಾಡಿದ್ರು, ಅವ್ರು ಎಲೆಕ್ಷನ್ಗೆ ಮೊದಲು ₹1 ಅನುದಾನ ಬರ್ತಾ ಇಲ್ಲ. ನೀವೆಲ್ಲ ರೋಡ್ ನೋಡ್ತಾ ಇದ್ದೀರಿ. ಉದಾಹರಣೆ ಒಂದೇ ಹೇಳ್ತೀನಿ, ಚೋರ್ಲಾ ರೋಡು ಬೆಳಗಾವಿಗೂ ಗೋವಾಕ್ಕೂ ಎಷ್ಟು ಕನೆಕ್ಟಿವಿಟಿ ಐತಿ. ಸೊ ನೀವು ನೋಡ್ಬೋದು, ಅಲ್ಲಿ ಗೋವಾದ ರೋಡ್ ಎಲ್ಲ ಮಾಡಿದ್ದಾರೆ. ಕರ್ನಾಟಕ ಬಂದರೆ ಎಲ್ಲ ಕೆಟ್ಟಿದೆ. ಮೊನ್ನೆ ದೊಡ್ಡ ಪ್ರಮಾಣದಲ್ಲಿ ಕನ್ಕುಂಬಿಲ್ ಸ್ಟ್ರೈಕ್ ಆಯ್ತು. ಆ ರೋಡ್ ಮಾಡಿಕೊಟ್ರೆ ಅದು ಟ್ರಾನ್ಸ್ಪೋರ್ಟೇಷನ್ಗೆ ಅಂದ್ರೆ ಎಷ್ಟು ಬಿಸ್ನೆಸ್ಗೆ ಅನುಕೂಲ ಆಗ್ತೈತಿ, ಜನಕ್ಕೆ ಅನುಕೂಲ ಆಗ್ತೈತಿ. ಇಂಥ ಯಾವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿಲ್ಲ. ಏನೋ ಓಕೆ ಚೆಲ್ಲೋ ಎಲ್ಲ ಹೇಳ್ಕೊತ. ಸರ್, ಹಾಗಾದ್ರೆ ಕರ್ನಾಟಕದಲ್ಲಿ ಅಜಿತ್ ಪವಾರ್ ಶಾಸಕರೇ ಅನುದಾನದ ವಿಚಾರ ಅಲ್ಲ ಮಾಡಬೇಕು. ಈಗ ನೋಡ್ರಿ, ಈಗ ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ನಿತಿನ್ ಗಡ್ಕರಿ ಅವರು ಹೈಯೆಸ್ಟ್ ಫಂಡ್ ಕೊಡತ್ತಾರೆ. ಅದರಿಂದ ಸಾಕಷ್ಟು ರೋಡ್ ಆಗತ್ತಾರ. ಅದಕ್ಕೆ ಹೋಗಿ ಸೆಂಟ್ರಲ್ ಜೋಡಿ ಮಾತಾಡಿ ಅದನ್ನು ಮಾಡಿ ಪ್ರತಿಭಟನೆ ಮಾಡೋ ಬದಲು ಹೋಗಿ ಅಲ್ಲಿ ಅವ್ರು ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಫಂಡ್ ತೊಗೊಂಬಂದು ಕೆಲಸ ಮಾಡಿ. ಏನಾದರೂ ಇದೆ ಸರ್, ಕಾಂಗ್ರೆಸ್ ಪಕ್ಷದ ಶಾಸಕರು ತಮ್ಮ ಮುಂದೆ ಅನುದಾನ ಬರ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿಗಳಾಗ್ತಾ ಇಲ್ಲ, ಎಲ್ಲ ನಾಯಕರು ಜೊತೆ ಆತ್ಮೀಯರಿದ್ದಾರೆ ಸರ್. ಎಲ್ಲರಿಗೂ ಬೇಜಾರಿದೆ. ಯಾಕಂದ್ರೆ ನಾವು ಪ್ರಾಮಿಸ್ ಮಾಡ್ತೀವಿ, ಜನರ ಮುಂದೆ ಹೋಗ್ಬೇಕಾಗ್ತೈತಿ ಕೆಲಸ. ಇವತ್ತು ಏನೂ ಕೆಲಸ ನೀವು ಹೆಂಗೆ ಫೇಸ್ ಮಾಡೋರು ಜನಕ್ಕೆ? ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಬೇಜಾರಿದೆ. ಅವ್ರದ್ದು ಕಾಂಗ್ರೆಸ್ MLAಗಳು ಕೆಲಸ ಆಗ್ತಲ್ಲ. ನಮ್ಮ BJP JDS ಬಿಟ್ಬಿಡಿ, ಅವ್ರಿಗೆ ಕೆಲಸ ಇಲ್ಲ. ಸರ್, ಹಾಗಾದ್ರೆ ಕರ್ನಾಟಕದಲ್ಲಿ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಹುಡುಕೈತೆ ಬಿಜೆಪಿ. ನೀನು ಹುಡುಕಿ ಕೊಡಪ್ಪ, ನಾ ಎಲ್ಲಿ ಹುಡುಕಲಿ? ಅಜಿತ್ ಪವಾರ್ ಏಕನಾಥ್ ಶಿಂದೆ ಸುಮ್ಮನೆ ಅದೆಲ್ಲ ಹಂಗೆ ನಡೆದಿರ್ತೈತೆ. ಆ ಥರ ಏನಿಲ್ಲ. ಅವ್ರು ರಮೇಶ್ ಕತ್ತಿ ಅಧ್ಯಕ್ಷರು ನಡ್ಕೊಂಡು ಹೊಂಟೈತಿ. ಆ ಥರ ಏನಿಲ್ಲ. ಆ ಥರ ಏನಿಲ್ಲ. ಯಾಕಂದ್ರೆ ರಮೇಶ್ ಕತ್ತಿ ಅವರು ಎಲ್ಲರೂ ಅವ್ರು ಮಾಡ್ಕೊಂಡು ಹೊಂಟಿದ್ದಾರೆ. ಆ ಥರ ಏನು ಕಂಪ್ಲೀಟಾಗಿ ಹೋಗ್ಬಿಟ್ರೆ ಸರ್ ನಮ್ಗೆ ಸರಿ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಧನ್ಯವಾದ ರೀ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.